ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಮತ್ತೊಂದೆಡೆ ಅಯೋಧ್ಯೆಯಲ್ಲಿ ನಡೆದಂಥ ಹೋರಾಟದ ದಿನಗಳನ್ನು ಮೆಲುಕು ಹಾಕುವಂಥ ಕೆಲಸವನ್ನು ಅಯೋಧ್ಯೆಯ ನಿವಾಸಿಗಳು ಕೂಡ ಮಾಡ್ತಾ ಇದ್ದಾರೆ. ನೀವೀಗ ಏನು ದೃಶ್ಯ ಗಮನಿಸ್ತಾ ಇದ್ದೀರಿ, ಈ ಮನೆಗೂ ಕೂಡ ಐತಿಹಾಸಿಕವಾಗಿ ಒಂದು ಕರಾಳ ನೆನಪಿದೆ. 1990 ನವೆಂಬರ್ 2 ಆ ಸಂದರ್ಭದಲ್ಲಿ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಉತ್ತರ ಪ್ರದೇಶದಲ್ಲಿತ್ತು. ಈ ವೇಳೆ ಕರಸೇವಕರ ಮೇಲೆ ಗುಂಡಿನ ದಾಳಿಯಾಗಿತ್ತು, ಗೋಲಿಬಾರ್ ಮಾಡಲಾಗಿತ್ತು. ಹಲವು ಮಂದಿ ಕರಸೇವಕರು ಪ್ರಾಣ ಕಳ್ಕೊಂಡಿದ್ರು. ಆ ಸಂದರ್ಭದ ಮನೆ ಇದು, ಅಂದರೆ ಈ ಮನೆಯ ಆವರಣದಲ್ಲಿ ಗೋಲಿಬಾರ್ ಆಗಿದ್ದು. ಆ ದಾಳಿಯ ಗುಂಡಿನ ಗುರುತು ಇವತ್ತು ಕೂಡ ಇದೆ. ಈ ಮನೆಯ ಹೆಸರು ಲಾಲ್ ಕೋಟಿ ಅಂತ. ಈ ಮನೆಯಲ್ಲೇ ಅಶೋಕ್ ಸಿಂಗಾಲ್ ಅವರು ಕೂಡ, ಆಗ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿದ್ದಂಥ ಅಶೋಕ್ ಸಿಂಗಾಲ್ ಇವರು ಕೂಡ ಆಶ್ರಯ ಪಡೆದಿದ್ರು. ಸೊ ಇದು ಆ ಮನೆಯ ದೃಶ್ಯ. ಲಾಲ್ ಕೋಟಿ ಮನೆಯ ಕುರಿತು ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಈಗೇನೋ ಭರದಿಂದ ಸಾಗ್ತಾ ಇದೆ. ಅದರ ಉದ್ಘಾಟನೆಯೂ ಸಹಿತ ಜನವರಿ 22ನೇ ತಾರೀಕು ಆಗುತ್ತೆ. ಆದರೆ ಅಯೋಧ್ಯೆಯಲ್ಲಿರುವಂತಹ ರಕ್ತಸಿಕ್ತ ಕಥೆಗಳನ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದ್ಗಡೆ ಬಿಚ್ಚಿಡುವಂತಹ ಕೆಲಸ ಮಾಡುತ್ತೆ. 1990 ನವೆಂಬರ್ 2ನೇ ತಾರೀಕು ಅಯೋಧ್ಯೆಯಲ್ಲಿ ಅತಿ ದೊಡ್ಡದಾದಂತಹ ಗೋಲಿಬಾರ್ ಆಗುತ್ತೆ. ಗೋಲಿಬಾರ್ದಲ್ಲಿ ಬರೋಬ್ಬರಿ 19 ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಆ ಪ್ರಾಣ ಕಳ್ಕೊಂಡಿರ್ತಕ್ಕಂತಹ ಸ್ಥಳ ಅಯೋಧ್ಯೆಯಲ್ಲಿರುವಂತಹ ಲಾಲ್ ಖಿಲಾ ಪಕ್ಕದಲ್ಲಿರುವಂತಹ ರಸ್ತೆ. ಈ ರಸ್ತೆಯ ಒಂದೊಂದು ಗೋಡೆಯೂ ಸಹಿತ ಆ ಇತಿಹಾಸವನ್ನ ಹೇಳ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಹೇಮಂತ್ ಶರ್ಮಾ ಅವರು ಬರೆದಿರ್ತಕ್ಕಂತಹ ಅಯೋಧ್ಯ ಹತ್ಯಾಕಾಂಡ್ ಈ ಒಂದು ಪುಸ್ತಕದ ಹಿನ್ನೆಲೆಯನ್ನ ನೋಡ್ತಾ ಹೋದೆ ಅದ್ರಲ್ಲಿ. ಯಾಕಂದ್ರೆ ಅವಾಗ ಅವರು ಪತ್ರಕರ್ತರಾಗಿರ್ತಾರೆ. ಅಯೋಧ್ಯೆಯಲ್ಲಿ ನಡೆದಿರ್ತಕ್ಕಂತಹ ಗೋಲಿಬಾರ್ನ ಪ್ರತ್ಯಕ್ಷ ಸಾಕ್ಷಿಯಾಗಿ ಈ ಒಂದು ಘಟನೆಯನ್ನ ತಮ್ಮ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಆ ಪುಸ್ತಕದಲ್ಲಿ ವಿವರಿಸಿರುವಾಗ ನೋಡ್ತಾ ಹೋದ್ರೆ ಇಬ್ರು ಕೋಲ್ಕತ್ತಾದಿಂದ ಸಹೋದರರು 1990ರಲ್ಲಿ ಅಯೋಧ್ಯೆಗೆ ಬರ್ತಾರೆ. ಅವರು ಅಯೋಧ್ಯೆಗೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಘಟನೆಯನ್ನ ಮತ್ತೆ ಅದರ ಜೊತೆಗೆ ಬಾಬ್ರಿ ಮಸೀದಿಯ ಮೇಲೆ ಪ್ರಥಮ ಬಾರಿಗೆ ರಾಮನ ಧ್ವಜವನ್ನ ಇಟ್ಟು ಹಾರಿಸಿರ್ತಕ್ಕಂತಹ ಇಬ್ರು, ಒಂದು ಶರತ್ ಕೊಠಾರಿ, ಮತ್ತೊಂದು ರಾಮ್ ಕೊಠಾರಿ. ಈ ರಾಮ್ ಕೊಠಾರಿ ಮತ್ತು ಶರತ್ ಕೊಠಾರಿ, ಮೊದಲು ಶರತ್ ಕೊಠಾರಿ ಏನಂದ್ರೆ ಈ ಒಂದು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಗೋಲಿಬಾರ್ ಮಾಡೋ ಮೂಲಕವಾಗಿ ಹತ್ಯವನ್ನ ಮಾಡಲಾಗುತ್ತೆ. ಇಲ್ಲಿರುವಂತಹ ಸರ್ಕಾರ ಆಗ ಮುಲಾಯಂ ಸಿಂಗ್ ಸರ್ಕಾರ ಇರುತ್ತೆ. ಆ ಮುಲಾಯಂ ಸಿಂಗ್ ಸರ್ಕಾರ ಇಲ್ಲಿಗೆ ಬಂದಿರತಕ್ಕಂತಹ ಕರಸೇವಕರ ಮೇಲೆ ಏನಂದ್ರೆ ನಿರ್ದಾಕ್ಷಿಣ್ಯವಾಗಿ ಗೋಲಿಬಾರ್ ಮಾಡೋದಕ್ಕೆ ಹೇಳುತ್ತೆ. ಗೋಲಿಬಾರ್ ಮಾಡುವಂತಹ ಕಾರಣಕ್ಕಾಗಿ ಮೊದಲು ಶರತ್ ಕೊಠಾರಿ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ತದನಂತರ ತಮ್ಮನ ಏನಂದ್ರೆ ಸಾವು ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಅದನ್ನ ನೋಡಕ್ಕೆ ಬಂದಿರತಕ್ಕಂತಹ ರಾಮ್ ಕಠಾರಿ, ಆ ರಾಮ್ ಕಠಾರಿ ಅವರನ್ನು ಸಹಿತ ನಡು ರಸ್ತೆಯಲ್ಲೇ ಕುತ್ಕೊಂಡು ಪೊಲೀಸರು ತಮ್ಮ ಏನಂದ್ರೆ ಗನ್ ನಿಂದ ಬುಲೆಟ್ ಹಣೆಗೆ ಇಟ್ಟು ಫೈರ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅವಾಗ ಇಡೀ ಅಯೋಧ್ಯೆವೇ ಒಂದು ರೀತಿಯಲ್ಲಿ ಏನಂದ್ರೆ ಏನೂ ಇಲ್ಲದೆ ಇರುವಂತಹ ಪರಿಸ್ಥಿತಿ. ಅಂದ್ರೆ ಅಷ್ಟಾದ್ರೂ ಸಹಿತ ಯಾವುದೇ ಕಾರಣಕ್ಕೂ ಸಹಿತ ಕರಸೇವಕರು ಏನಂದ್ರೆ ಸುಮ್ಮನೆ ಇರೋದಿಲ್ಲ. ತದನಂತರ ಮತ್ತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಭಟನೆ ಶುರು ಆಗುತ್ತೆ. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗುತ್ತೆ. ಲಾಠಿ ಚಾರ್ಜ್ ಆದ್ಮೇಲೆ ಕೊನೆಗೆ 19 ಜನ ತಮ್ಮ ಪ್ರಾಣವನ್ನ ಆ ಒಂದು ಪೊಲೀಸರ ಗೋಲಿಗೆ ಬಲಿಯನ್ನ ಕೊಡ್ತಾರೆ. ಹಾಗಾಗಿ ಕೇವಲ ರಾಮ ಮಂದಿರದ ಉದ್ಘಾಟನೆ ಮಾತ್ರ ಅಲ್ಲ, ಇದರ ಹಿಂದಿನ ಇತಿಹಾಸ, ಹೋರಾಟ, ಅದರ ಜೊತೆಗೆ ತ್ಯಾಗ, ಬಲಿದಾನ, ಕಾಯುವಿಕೆ, ಈ ಎಲ್ಲದಕ್ಕೂ ಸಹಿತ ರಾಮ ಮಂದಿರದ ಉದ್ಘಾಟನೆ ಆಗ್ತಿರ್ತಕ್ಕಂತಹ ಸ್ಥಳದ ಕೇವಲ ಕೂಗಳತೆಯ ದೂರದಲ್ಲಿರುವಂತಹ ಈ ಒಂದು ಸ್ಥಳ ಈಗ ಬಹಳಷ್ಟು ಫೇಮಸ್ ಆಗಿರುವಂತದ್ದು. ಮತ್ತೆ ಈ ರಸ್ತೆಯನ್ನ ಹೆಸರಿಟ್ಟಿರುವಂತದ್ದೇ ಕಠಾರಿ ರೋಡ್ ಅಂತಾನೆ ಕರೀತಾರೆ. ಅಂದ್ರೆ ಅವರಿಬ್ಬರಿಗೂ ಸಹಿತ ಬಲಿದಾನ ಕೊಟ್ಟಿರ್ತಕ್ಕಂತಹ ಕಾರಣಕ್ಕಾಗಿ ಈ ರಸ್ತೆಯನ್ನ ಕಠಾರಿ ರಸ್ತೆ ಅಂತ ಕರೀತಾರೆ. ಮತ್ತೆ ನಿಮ್ಗೆ ಇಲ್ಲಿರುವಂತಹ ಗೋಡೆ ನೋಡ್ತಾ ಇದ್ರಲ್ಲ, ಇದು ತುಂಬಾ ಚೆನ್ನಾಗಿ ಆಗಿನ ಇತಿಹಾಸವನ್ನ ಮರುಕಳಿಸುವಂತಹ ಏನಂದ್ರೆ ಪ್ರಸಂಗ ಆಗದೆ ಇರಲಿ ಅನ್ನುವಂತಹ ಕಥೆಯನ್ನ ಹೇಳಬೇಕಾದಂತಹ ಗೋಡೆಗಳಿವು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದೊಂದು ಗೋಡೆಯಲ್ಲೂ ಸಹಿತ ಗೋಲಿಬಾರ್ ಆಗಿರ್ತಕ್ಕಂತಹ ಅಂದ್ರೆ ಗೋಲಿಗಳನ್ನ ಏನಂದ್ರೆ ರಕ್ತ ಚರಿತ್ರೆಯನ್ನು ನೋಡಿರ್ತಕ್ಕಂತಹ ಗೋಡೆಗಳಿವು. ಈಗಲೂ ಸಹಿತ ಏನಂತಂದ್ರೆ ಆಗಿನ ಘಟನೆಗಳನ್ನ ಇಲ್ಲಿರುವಂತಹ ಸ್ಥಳೀಯರು ವಿವರಿಸ್ತಾ ಹೋಗ್ತಾ ಹೋದ್ರೆ ಕಣ್ಣು ಕಟ್ಟಿದಲ್ಲೇ ಅಂದ್ರೆ ಕಣ್ಣಿನ ಮುಂದೆ ಅಂದ್ರೆ ಯಾವ ರೀತಿಯಾಗಿ ನಡೀತು ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಹೋದ್ರೆ ಈಗಲೂ ಸಹಿತ ಎಂತವರಿಗೂ ಮೈ ಜುಮ್ಮೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅಷ್ಟರ ಮಟ್ಟಿಗೆ ಈ ರಾಮ ಮಂದಿರದ ಹಿಂದೆ ಬಹಳಷ್ಟು ಜನರ ಪ್ರಾಣ ಕಳ್ಕೊಂಡಿರುವಂತದ್ದಿದೆ, ತ್ಯಾಗ ಮಾಡಿರುವಂತದ್ದಿದೆ. ಅದರ ಜೊತೆಗೆ ಬಹಳಷ್ಟು ಜನ 60 ಕಿಲೋಮೀಟರ್ 70 ಕಿಲೋಮೀಟರ್ ದೂರದ ಅಯೋಧ್ಯೆದಲ್ಲ ಸರೌಂಡಿಂಗ್ ಎಲ್ಲಾ ಕಡೆನೂ ಸಹಿತ ಪೊಲೀಸರು ಯಾವುದೇ ಕಾರಣಕ್ಕೂ ಬರೋದಕ್ಕೆ ಬಿಡೋದಿಲ್ಲ. ಆಗ್ಲೂ ಸಹಿತ ಹೊಲ ಗದ್ದೆಗಳಲ್ಲಿ ಏನಂತಂದ್ರೆ ನಡ್ಕೊಂಡು ಬರ್ತಾರೆ. 4-5 ದಿವಸಗಳ ಕಾಲ ನಡ್ಕೊಂಡು ಬರ್ತಿರ್ತಕ್ಕಂತಹ ಅಂದ್ರೆ ಇಲ್ಲಿರುವಂತಹ ಏನಂದ್ರೆ ಕಾರ್ಯಕರ್ತರು, ಅದರಲ್ಲೂ ರಾಮ ಭಕ್ತರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಈ ಒಂದು ಅಯೋಧ್ಯೆದ ಒಂದು ರಾಮ ಮಂದಿರದ ನಿರ್ಮಾಣಕ್ಕಾಗಿ ತಮ್ಮದೇ ಆದಂತಹ ತ್ಯಾಗ ಬಲಿದಾನಗಳನ್ನ ಮಾಡಿರ್ತಕ್ಕಂತಹ ಇತಿಹಾಸ ಅಯೋಧ್ಯೆಯಲ್ಲಿದೆ. ಈ ರೀತಿಯಾದಂತಹ ತ್ಯಾಗ ಬಲಿದಾನ, ರಾಮ ಮಂದಿರದ ಸಂಪೂರ್ಣವಾದಂತಹ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.